ಗುರು ನಮ್ಮ ಚೈಲ್ಡ್ಹುಡ್ ಹೀರೋಸ್ಗಳೆಲ್ಲ ರಿಟೈರ್ಮೆಂಟ್ ಕೊಟ್ಟಾಯ್ತು ಅಂತ ಹೇಳೋದು. ಈಗ ಒಂದು ರಿಟೈರ್ಮೆಂಟ್ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಅಜಿಂಕ್ಯ ರಹಾನೆ ಕೂಡ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೆ 2027 ಓಡಿಐಗೆ ಒಂದು ಲೋಗೋ ಕೂಡ ಬಿಟ್ಟಿದ್ದಾರೆ. ಮತ್ತೆ ಎಲ್ಲೆಲ್ಲಿ ಮ್ಯಾಚ್ ನಡೀತಾ ಇದೆ ಅಂತ ನೋಡ್ಕೊಬೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು ಅಜಿಂಕ್ಯ ರಹಾನೆ ಅಂತ ಪ್ಲೇಯರ್ ಅಂತ ಹೇಳಿದ್ರೆ ಕಾಮ್ ಅಂಡ್ ಕಂಪೋಸ್ ಪ್ಲೇಯರ್ ಅಂತ ಹೇಳ್ಬೋದು. ಇದೆ ಅಜಿಂಕ್ಯ ರಹಾನೆ ಅಂತ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು ಇಲ್ಲಿ ಅಜಿಂಕ್ಯ ರಹಾನೆ ಅವರು. ಯಾಕಂತ ಹೇಳಿದ್ರೆ ಆ ರೀತಿಯಾದಂಥ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರ ಆಬ್ಸೆನ್ಸ್ ಅಲ್ಲಿ. ಅಜಿಂಕ್ಯ ರಹಾನೆ ಅವರು ಗುರು ಇಲ್ಲಿ ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟು 36ಕ್ಕೆ ಆಲ್ಔಟ್ ಆಗಿರ್ತಾರೆ ನಮ್ಮ ಟೀಮ್ ಇಂಡಿಯಾದವರು. ಅಲ್ಲಿಂದ ಕಾಮ್ ಅಂಡ್ ಕಂಪೋಸ್ ಆಗಿರೋಂಥ ನಿಮ್ಗೆ ಇಲ್ಲಿ ಅಜಿಂಕ್ಯ ರಹಾನೆ ಅವರು ಸೀರೀಸ್ನ ಗೆಲ್ಲಿಸ್ತಾರೆ ಅಂತ ಹೇಳೋದು. ಒನ್ ಆಫ್ ದಿ ಬೆಸ್ಟ್ ಡಿಸಿಷನ್ ಅವರ ಲೈಫಲ್ಲಿ ಅಂತ ಹೇಳೋದಿದೆ. ಅಜಿಂಕ್ಯ ರಹಾನೆ ಅವರು ಸಖತ್ತಾಗಿ ಸ್ಕೋರ್ ಕೂಡ ಮಾಡ್ತಾರೆ. ಮೆಲ್ಬೋರ್ನಲ್ಲಿ ಆಗಿರ್ಬೋದು, ಮತ್ತು ನಿಮಗೆ ಅಡಿಲೇಟಲ್ಲಿ ಆಗಿರ್ಬೋದು, ಸಿಡ್ನಿ ಕ್ರಿಕೆಟ್ ಗ್ರೌಂಡಲ್ಲಿ ಆಗಿರ್ಬೋದು, ಲಾಸ್ಟ್ ಗಾಬಾದಲ್ಲಂತೂ ರಿಷಬ್ ಪಂತ್ ಹೊಡೆದಂಥ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಅಂತೂ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಅಜಿಂಕ್ಯ ರಹಾನೆ ಅವರು ಟೋಟಲ್ ಇಂಡಿಯಾಗೆ ಆಡಿರೋದು 195 ಮ್ಯಾಚ್ಗಳನ್ನ ಆಡಿದ್ದಾರೆ. ಅದರಲ್ಲಿ 8414 ರನ್ನ ಸ್ಕೋರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಟೆಸ್ಟಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಜಿಂಕ್ಯ ರಹಾನೆ ಅಂತ ಬಂದರೆ ನಿಮಗೆ ನೆನಪರೋದೇ ಅವರ ಕಾಮ್ನೆಸ್, ಮತ್ತು ನಿಮಗೆ ಸಖತ್ತಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ರು. ಮತ್ತು ಬ್ಯಾಟಿಂಗ್ ಅಂತೂ ಕೇಳಲೇಬೇಡಿ. ಅಜಿಂಕ್ಯ ರಹಾನೆ ಅಂತೂ ಮತ್ತು ಪುಜಾರ ಅವರ ಪಾರ್ಟ್ನರ್ಶಿಪ್ಗಳು ಬೇಜಾನ್ ನೋಡಿದ್ದೀವಿ. ಮತ್ತು ವಿರಾಟ್ ಕೊಹ್ಲಿ ಹಾಗೂ ಅಜಿಂಕ್ಯ ರಹಾನೆ ಪಾರ್ಟ್ನರ್ಶಿಪ್ ಕೂಡ ಬೇಜಾನ್ ನೋಡಿದ್ದೀವಿ ನಾವು. ಅದರಲ್ಲೇ ಟೆಸ್ಟಲ್ಲಿ ಕೂಡ 5000 ರನ್ಸ್ನ ಸ್ಕೋರ್ ಮಾಡಿದ್ದಾರೆ. ಮತ್ತು ನಿಮಗೆ ಆಲ್ಮೋಸ್ಟ್ ಓಡಿಯಲ್ಲಿ 3000 ರನ್ಸ್ನ ಸ್ಕೋರ್ ಮಾಡಿದ್ದಾರೆ ಇಲ್ಲಿ. ಮತ್ತು T20 ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಬಂದಿಲ್ಲ ಅಜಿಂಕ್ಯ ರಹಾನೆ ಅವರು. ಆಲ್ಮೋಸ್ಟ್ 300 ರನ್ ಅಷ್ಟೇ ಹೊಡೆದಿರೋದು T20 ಅಷ್ಟೊಂದು ಧಮಾಕ ಮಾಡಿದಂಥ ಪ್ಲೇಯರ್ ಅನ್ನ ಅಜಿಂಕ್ಯ ರಹಾನೆ ಅವರು. ಓಡಿ ಹಾಗೂ ಅದರಲ್ಲೂ ಟೆಸ್ಟಲ್ಲಂತೂ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ನಂಬರ್ 5 ಬರ್ತದಂಥ ಪ್ಲೇಯರು. ಆ ರೇಂಜಿಗೆ ಬ್ಯಾಟಿಂಗ್ ಆಡ್ತಿದ್ರು. ಇವಾಗ ನಮ್ಮ KL ರಾಹುಲ್ ಅವರು ಓಪನಿಂಗ್ ಮಾಡ್ತಾಯಿದ್ದಾರೆ. ಮೊದಲು ಅವರು ನಂಬರ್ 5-6 ಆಡ್ತಾಯಿದ್ರು. ಅದೇ ರೀತಿಯಾದಂಥ ಕೆಲಸ ಮಾಡ್ತಾಯಿದ್ರು ಅಜಿಂಕ್ಯ ರಹಾನೆ ಅಂತ ಹೇಳೋದು. ಹ್ಯಾಪಿ ರಿಟೈರ್ಮೆಂಟ್ ಅಂತಲೇ ಹೇಳ್ಬೇಕು. ಅವ್ರ ಮುಂದಿನ ಫ್ಯೂಚರಲ್ಲಿ ಏನು ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಹೇಳ್ಬೋದು. ಮತ್ತು 2027 ವರ್ಲ್ಡ್ ಕಪ್ಪಲ್ಲಿ ನಮಗೆ ಒಂದು ಲೋಗೋ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಎಲ್ಲೇ ನಡೀತಾ ಇದೆ 2027 ವರ್ಲ್ಡ್ ಕಪ್ ಅಂತ ನೋಡಿದ್ರೆ ನಿಮಗೆ ಮೇಯ್ನಾಗಿ ಇಲ್ಲಿ ಹೋಸ್ಟ್ ಮಾಡ್ತಾ ಇರುವಂಥ ತಂಡ ಯಾವುದಪ್ಪ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಸೌತ್ ಆಫ್ರಿಕಾ ಅಂತ ಹೇಳೋದು. ಸೌತ್ ಆಫ್ರಿಕಾ ಬಿಟ್ಟರೆ ನಮಿಬಿಯಾ ಹಾಗೂ ನಿಮಗೆ ಜಿಂಬಾಬ್ವೆ ಅಂತ ಹೇಳೋದು. ಜಿಂಬಾಬ್ವೆ ಸೆಕೆಂಡ್ ಆಗಿ ಹೋಸ್ಟ್ ಮಾಡ್ತಾರೆ. ಯಾಕಂದರೆ ಅವ್ರು ಸಖತ್ತಾಗಿರುವಂಥ ಸ್ಟೇಡಿಯಂ ಕೂಡ ಇಟ್ಕೊಂಡಿದ್ದಾರೆ. ಇಲ್ಲಿ ಜೋನ್ಸ್ಬರ್ಗಲ್ಲಿ ಆಗಿರೋದು, ಮತ್ತು ಕೆಪೆಟೋನಲ್ಲಿ ಆಗಿರೋದು, ಸೆಂಚುರಿನಲ್ಲಿ ಆಗಿರೋದು ಸಖತ್ತಾಗಿ ಹೋಸ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಸೌತ್ ಆಫ್ರಿಕಾ ಬೋರ್ಡ್ ಅವರು ಅಂತ ಹೇಳೋದು. ಮತ್ತು RRS ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಕೂಡ ಇಲ್ಲಿ ನಿಮಗೆ ಜಿಂಬಾಬ್ವೆ ಹೋಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ನಮಿಬಿಯಾ ಕೂಡ ಅವರು ಕೂಡ ಒನ್ ಆಫ್ ದಿ ಹೋಸ್ಟ್ ಅಂತಲೇ ಹೇಳೋದು. 3 ಬೋರ್ಡ್ಗಳು ಸೇರಿಕೊಂಡು 2027 ODI ವರ್ಲ್ಡ್ ಕಪ್ನ ಹೋಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳೋದು. ಈ ಲೋಗೋ ಹಾಕ್ತಿದ್ದು ನೋಡಿ, ಲೋಗೋ ಕೂಡ ಸಖತ್ತಾಗಿ ಇಲ್ಲಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳೋದು. ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಈ ಲೋಗೋ ಜೊತೆಗೆ 2027 ODI ವರ್ಲ್ಡ್ ಕಪ್ನ ಗೆದ್ದರೆ ನಮ್ಮ ಟೀಮ್ ಇಂಡಿಯಾಗೆ ಒನ್ ಆಫ್ ದಿ ಬೆಸ್ಟ್ ಇಯರ್ ಆಗುತ್ತೆ ಅಂತ ಹೇಳೋದು. ಇವರಿಬ್ಬರ ಜೋಡಿ ಲಾಸ್ಟ್ ಟೈಮ್ ನಮಗೆ ಕಾಣಿಸ್ಕೊಳ್ಳೋದು ಇಲ್ಲಿ ODIಲಿ ಅನಿಸುತ್ತೆ. ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.